ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರೆಸ್ ಗಾರ್ಡನ್. ಇವತ್ತು ಹೇಗೆ ನಮ್ಮ ತೋಟದಲ್ಲಿರೋ ಹಳೆ ಮಣ್ಣನ್ನು ರೀಸೈಕಲ್ ಮಾಡಿ ಅದಕ್ಕೆ ಹೊಸ ಮಣ್ಣನ್ನು ಬೆರೆಸಿ ಅದನ್ನು ಗಿಡಕ್ಕೆ ಬಳಸ್ಕೋಬೋದು ಅಂತ ಶೇರ್ ಮಾಡ್ತೀನಿ. ಪಾಟಲ್ಲಿರೋ ಗಿಡಗಳನ್ನೆಲ್ಲ ಕಿತ್ತಿ ಆ ಮಣ್ಣನ್ನು ಒಂದು ಕಡೆ ಸುರಿದು ಅದರಲ್ಲಿ ಹಳೆ ಬೇರೆ ಏನಾದರೂ ಇದ್ದರೆ ಅದನ್ನು ತೆಗೆದು ಅರ್ಧ ದಿನ ಬಿಸಿಲಲ್ಲಿ ಒಣಗಿಸ್ಬೇಕು. ಇನ್ ಕೇಸ್ ಅದರಲ್ಲಿ ಬೇರನ್ನು ನಾಶ ಮಾಡೋ ಕ್ರಿಮಿಗಳೇನಾದರೂ ಇದ್ದರೆ ಸೂರ್ಯನ ಕಿರಣಕ್ಕೆ ಅವು ಸತ್ತೋಗ್ತವೆ. ಈ ಮಣ್ಣನ್ನು ಬೆರೆಸ್ಕೊಂಡು ಬೇರೆ ಗಿಡಗಳನ್ನು ಹಾಕಿದಾಗ ರೂಟ್ಸ್ ಡ್ಯಾಮೇಜ್ ಆಗಲ್ಲ. ಟೆರೆಸ್ ಗಾರ್ಡನರ್ಸ್ಗೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಮಳೆ ಬಂತಂದರೆ ಹಬ್ಬ. ಜೂನಲ್ಲಿ ನೀವು ಮಣ್ಣಿನ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು. ಯಾಕಂದರೆ ಜುಲೈ ಫಸ್ಟ್ ವೀಕಿಂದ ತರಕಾರಿ ಬೀಜ, ಸೊಪ್ಪಿನ ಬೀಜಗಳು, ಹೂವಿನ ಗಿಡಗಳು ಮತ್ತು ಹಣ್ಣಿನ ಗಿಡಗಳು ಹಾಕಿದ್ರೆ ತುಂಬ ಬೇಗನೆ ರಿಸಲ್ಟ್ ಸಿಗುತ್ತೆ. ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ ನಾವು ಮಾಡ್ತಿರೋ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ ನೀವು ನೋಡ್ಬೋದು. ಮಣ್ಣು ಗೊಬ್ಬರ ಮಿಕ್ಸಿಂಗ್ ಮಾಡೋದು ಯಾವ ರೀತಿ? ಈ ಮಣ್ಣಿಗೆ ನಾವು ಕೆರೆ ಮಣ್ಣು, ತೋಟದ ಮಣ್ಣು, ಕೆಂಪು ಮಣ್ಣು 3 ಸ್ವಲ್ಪ ತಗೊಂಡಿದ್ದೀವಿ. ಇನ್ನು ಏನೇನು ಸೇರಿಸ್ಬೇಕು ನೋಡೋಣ. ಹಳೆ ಮಣ್ಣು ಕೆಳಗಿದೆ, ಅದ್ರ ಮೇಲೆ ಹೊಸ ಮಣ್ಣು, ಹಸುವಿನ ಗೊಬ್ಬರ, ನೀಮ್ ಕೇಕ್, ಇದನ್ನು ಕನ್ನಡದಲ್ಲಿ ಬೇವಿನ ಹಿಂಡಿ ಅಂತಾರೆ, ಕುರಿ ಗೊಬ್ಬರ, ಹಳೆ ಮಣ್ಣನ್ನು ಹೊಸ ಮಣ್ಣಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಕೋಕೋಪೀಟ್, ಗ್ರೌಂಡ್ನಟ್ ಕೇಕ್, ಮಸ್ಟರ್ಡ್ ಕೇಕ್, ಬೋನ್ ಮೀಲ್ ಯಾವುದನ್ನೂ ಮಿಕ್ಸ್ ಮಾಡಿಲ್ಲ. ಇದು ಯೂನಿವರ್ಸಲ್ ಮಿಕ್ಸ್. ಈ ಮಿಕ್ಸನ್ನು ತಗೊಂಡು ಕೆಲವೊಂದು ಹಣ್ಣಿನ ಗಿಡಕ್ಕೆ ಮರಳು, ಗ್ರೌಂಡ್ನಟ್ ಕೇಕ್, ಮಸ್ಟರ್ಡ್ ಕೇಕ್ ಅಥವಾ ಕೋಕೋಪೀಟ್ ಅಡಿಷ್ನಲ್ ಆಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಬೇರೆ ಬೇರೆ ಹಣ್ಣಿನ ಗಿಡಕ್ಕೆ ಬೇರೆ ಬೇರೆ ಪರ್ಸೆಂಟೇಜ್ ಮಿಕ್ಸ್ ಇರೋದ್ರಿಂದ ಗಿಡ ಹಾಕೋ ಟೈಮಲ್ಲಿ ಪರ್ಸೆಂಟೇಜ್ ಮೇಲೆ ಮಿಕ್ಸ್ ಮಾಡಬೇಕು. ಹಾಗೆ ಸೊಪ್ಪು, ತರಕಾರಿಗೂ ಸಹ ಕೋಕೋಪೀಟ್ ಸೇರಿಸ್ಕೋಬೇಕು. ಕೋಕೋಪೀಟ್ನ ಈಗಲೇ ಮಿಕ್ಸ್ ಮಾಡಿದರೆ ಅದ್ರ ಫರ್ಟಿಲಿಟಿ ಕಳ್ಕೊಬಿಡುತ್ತೆ. ಹೀಗಾಗಿ ಹಾಕೋ ಟೈಮಲ್ಲಿ ಯಾವುದಕ್ಕೆ ಏನೇನು ಅಂತ ಮಿಕ್ಸ್ ಮಾಡ್ಕೋಬೇಕು. ಈಗ ಹಸುವಿನ ಗೊಬ್ಬರ, ಕುರಿ ಗೊಬ್ಬರ, ಹತ್ತು % ನೀಮ್ ಕೇಕ್, ಹಾಗೆ ಮನೇಲಿ ಕಿಚನ್ ವೇಸ್ಟ್ ಇತ್ತು, ಅದನ್ನು ಹಾಕಿದ್ದೀವಿ. ಮಣ್ಣು ಎಷ್ಟಿದೆಯೋ ಅದರಲ್ಲಿ 40% ಅಷ್ಟು ಮಿಕ್ಸಿಂಗ್ ಗೊಬ್ಬರ ತಗೊಂಡಿದ್ದೀವಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಸ್ಟೋರ್ ಮಾಡ್ಕೋಬೇಕು. ಬೇಕಾದಾಗ ತಗೊಂಡು ಬಳಸ್ಕೋಬೋದು. ಮಿಕ್ಸ್ ಮಾಡಿ ಇಟ್ಟಷ್ಟು ದಿನಾನೂ ಮಣ್ಣಿನ ಫಲವತ್ತತೆ ಹೆಚ್ಚುತ್ತೆ. ಈ ರೀಸೈಕ್ಲಿಂಗ್ ಪ್ರಾಸೆಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.